ಯಪ್ಪೋ ಯಪ್ಪೋ ನನ್ನ ಕೈಲಿ ಆಯ್ತಿಲ್ಲ ಕಣಪ್ಪ. ಇದು ಏನಾತಪ್ಪ ನನಗೆ? ಬೆಳಗಿಂದ ಒಂದು 5 ಸರಿ ಹೋಗಿದ್ದೀನಿ, ಬೆಳಗಿನ ಜಾವದಿಂದ ನಿದ್ದಿಲ್ಲ, ಏನೂ ಇಲ್ಲ. ಅಲ್ಲ ನಾನು ಏನು ತಿನ್ಬಿಟ್ಟೆ ಅಂತವ ಹಿಂಗೆ ಬೇದಿ ಆದದ್ದು ನನಗೆ. ಏನಪ್ಪ ಮಾಡೋದು ಇವಾಗ? ನಮ್ಮ ಅಜ್ಜಂಗೆ ಬೇರೆ ಹೇಳಿದ್ರೆ ಅಯ್ಯೋ ಅದು ಇದು ತಿಂತೀಯ ಕಣೆ, ಹಿಂಗೆ ಮಾಡ್ಕತಿ ಹಂಗೆ ಮಾಡ್ಕತಿ ಅಂತ ಬರೀ ಬೈಯೋದೇ ಆಗುತ್ತೆ. ಈ ನನ್ನ ಮಗ ಮಂಜೆಲ್ಲೋದ್ನಪ್ಪ. ಮಂಜನಾದರೂ ಇದ್ದಿದ್ದಿದ್ರೆ ಬೇದಿ ಮಾತ್ರೆ ಆದರೂ ತೋರಿಸ್ಬೋದಿತ್ತು. ಗುಂಡನ ಅಂಗಡಿ ತೆಗ್ದನೋ ಇಲ್ವೋ ಇನ್ನೂ. ಇವನು ಬೇರೆ ಗುಂಡ ತಡವಾಗಿ ತೆಗಿತಾನೆ, ಬೇಗ ಬೇರೆ ತೆಗಿಯೋದಿಲ್ಲ. ಯಪ್ಪ ನಂಗೆ ಒಂದು 4 ಸರಿ ಹೋಗಿ ಬಂದಿದ್ಕೆ ನಿಶಕ್ತಿ ಆದಂಗೆ ಆಯ್ತೈತಲ್ಲಪ್ಪ. ಏನಪ್ಪ ಮಾಡೋದು? ನಿನ್ಕಣಕ್ಕೆ ಬೇರೆ ಆಗ್ತಿಲ್ವಲ್ಲಪ್ಪ. ಲೇ ಸುಮಾ, ಎಲ್ಲಾಳಾಗೋದೆ ಬಾರೆ ಇಲ್ಲಿ ಒಂದಿಟ್ಟು. ಸುಮಾ ಎಲ್ಲೋದೆ? ಬಾರೇಲಿ, ಹೊಂಟೋಯ್ತಾ ಇದ್ದೀನಿ, ಸತ್ತೋಯ್ತಾ ಇದ್ದೀನಿ, ಬಾರೆ ಕಾಪಾಡು ಬಾರೆ ನನ್ನ. ಇದ್ಯಾಕತ್ತೆ, ಏನಾತೈತೆ ನಿಮಗೆ? ಇದ್ಯಾಕೆ ಆಚೆಗೆ ಬಂದು ಹಿಂಗೆ ಸಾಪಾಗಿ ನಿಂತಿದ್ದೀರಲ್ಲ, ಏನಾಯ್ತು? ಅಲ್ಕಣತೆ, ಬೆಳಗ್ಗೆ ಒಂದು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ನೀವು ಎಲ್ಲರೂ. ಮಂಜು ಬರ್ತಾನೆ, ಅಮ್ಮ ತಿಂಡಿ ಏನು ಮಾಡ್ತಿ ಅಂತ ಈಟೊತ್ತು ಗಂಟವ ತಲೆ ತಿನ್ಕೊಂಡು ಕುಂತಿದ್ದ, ಅಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ದಂಗೆ ನನಗೆ. ಆಮೇಲೆ ಬೇರೆ ಆ ಮಾವ ಬೇರೆ ಬೆಳಗ್ಗೆನೇ ನನಗೆ ಕಾಪಿ ಕೊಡಮ್ಮ ಅದು ಇದು ಅಂತವ. ಅವರೊಂದು ಈಟೊತ್ತು ಸಮಯ ಎಲ್ಲ ಹಾಳು ಮಾಡ್ತಾರೆ ನಂದ. ಈಗ ನೀವು ಬಂದಿದ್ದೀರಿ. ಏನತ್ತೆ ಇವಾಗ ಸಮಸ್ಯೆ ನಿಮ್ಮದು? ಯಾಕೆ ಹಿಂಗೆ ಮುಖ ಎಲ್ಲವ ಹಿಂಗೆ ಇಳಿಸ್ಕೊಂಡು ನಿಂತಿದ್ದೀರಲ್ಲ, ಏನಾತತೆ? ಏನಾಯ್ತು ಹೇಳ್ರಿ. ಅಯ್ಯೋ ಏನಾತಂತ ಹೇಳನೆ ಲೇ. ಯಾವಳೋ ನನಗೆ ಕಣ್ಣು ಹಾಕ್ಬಿಟ್ಟವಳು ಕಣೆ, ದುಷ್ಟಿ ಆಗೋಗೈತೇನೋ ಕಣೆ. ಬೆಳಗಿಂದವ 4 ಸರಿನೋ 5 ಸರಿ ಹೋಗಿದ್ದೀನಿ ಕಣೆ ಬಾತ್ರೂಮ್ಗೆ. ಅಲ್ಲಿ ಬೇರೆ ಕೂತ್ಕೊಳಕ್ಕಾಗ್ತಿಲ್ಲ ಕಣೆ, ಕಾಲೆಲ್ಲವ ನೋವು ಕಣೆ. ಬೇದಿ ಆಯ್ತೈತೆ ಕಣೆ, ಬೇದಿ. ಅಯ್ಯೋ ಏನಂತ ಹೇಳೋಣ, ಹೋಗಿ ನನ್ನ ಕೈಲಿ ಆಗ್ತಿಲ್ಲ, ಏನೂ ಇಲ್ಲ. ಅದಕ್ಕೆ ಒಂದಿಟ್ಟು ಕಾರ್ದೆ ತಾಲ್ಗಿಲೆ ಸುತ್ತಿಲ್ಲ ಬಿದ್ದಿದ್ಬಿಟ್ಟೆನೋ. ಆಮೇಲೆ ಏನಪ್ಪ ಮಾಡೋದು ಅಂತವಾ ಕಾರ್ದೆ ಕಣೆ. ಅಯ್ಯೋ ಅತ್ತೆ, ಬೇದಿ ಆತೈತಾ? ಇದ್ಯಾಕತೆ? ನಾನು ಹೇಳ್ದೆ ನಿಮಗೆ ಬಡ್ಕಂಡೆ, ಎಷ್ಟು ಹೇಳಿದ್ರು ಕೇಳೋದಿಲ್ಲ ಕಣಂತೆ ನೀವು. ಓಡೋಗಿ ಮಟನ್ ಸಾರು ಹಾಕಂತೀರಾ ತಿಂತೀರಾ? ನೆನ್ನೆ ಬೆಳಿಗ್ಗೆನೂ ಮಟನ್ ಸಾರಲ್ಲಿ ತಿಂದಿದ್ದೀರ, ಮಧ್ಯಾಹ್ನನೂ ತಿಂದಿದ್ದೀರ, ರಾತ್ರಿನೂ ಮುದ್ದೆ ಅದಕ್ಕೆ ಮಾಡಿಕೊಟ್ಟಿದ್ದೀನಿ. ಇನ್ನೇನಾದದ್ದು ಮತ್ತೆ? ಹೇಳಿದ ಮತ್ತೆ ಕೇಳೋಕ್ಕಾಗೋದಿಲ್ಲ ಕಣಂತೆ ನಿಮಗೆ. ವಯಸ್ಸಾದ್ಮೇಲೆ ಆರೋಗ್ಯ ಸರಿಗಿರೋಕ್ಕಿಲ್ಲ, ಸುಮ್ಮನಿರಬೇಕು. 2 ಹೊತ್ತು 3 ಹೊತ್ತು ಅದು ಹಳೆ ಮಟನ್ನೇ ತಿನ್ಕೊಂಡು ಕೂತ್ಕೊಂಡು ಇನ್ನೇನಾಗ್ತದೆ? ಹೋಗಿ ಅತ್ತೆ, ನಿಮ್ಗೆ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ. ಗನ್ಮೋಸಿ ನನಗೇನಾಗಬೇಕು? ಅಯ್ಯಯ್ಯೋ ಏನಕ್ಕ ಗೌರಕ್ಕ ಇದು? ಇದೇನಕ್ಕ ಬೇದಿ ಮಾಡ್ಕೊಂಡಿದ್ಯಲ್ಲಕ್ಕ? ಅಯ್ಯೋ ಅಯ್ಯೋ ಅದಕ್ಕೆ ಕಣಕ್ಕ ಹೇಳೋದು ನಿನಗೆ. ಮಟನ್ ಹೊಸಿ ಯಾಕೆ ಕಮ್ಮಿ ತಿನ್ನು ಅಂತ ಅದಕ್ಕೆ ಹೇಳೋದು. ಸರಿಯಾಗೈತಾಗ ನಿನಗೆ. ಒಂದು ಸರಿ ಆದರೆ ಇನ್ನೊಂದು ಸರಿ ಗೊತ್ತಾಗ್ತದೆ ನಿನಗೆ. ಹೇಳೋ ಮತ್ತೆ ಕೇಳೋಕ್ಕಿಲ್ಲ. ಓಡೋಗಿ ಮಟನ್ ಹಾಕೊಂಡು ತಿಂತಿರ್ತೀಯ ಯಾವಾಗಲೂ. ಸಾರು ಮಾಡೋದು 4 ದಿನ ತಿಂತೀಯ. ಸರಿಯಾಗೈತಾಗ ನಿನಗತೆಗೆ. ಮುಚ್ಕೊಂಡು ನಿಂತ್ಕೊಳ್ಳೆ ನೀನು ಸಾವಿತ್ರಿ, ಹೊಡೆದಾಕ್ಬಿಡ್ತೀನಿ ನಿನಗೆ ಅಷ್ಟೇ. ಆಮೇಲೆ ನನಗೆ ಅಲ್ಲಿ ಕಣೆ, ನನಗಿಲ್ಲಿ ಬೇದಿಯಾಗಿ ನಿಂತ್ಕೊಳಕ್ಕಾಗ್ತಿಲ್ಲ, ಕೂತ್ಕೊಳಕ್ಕಾಗ್ತಿಲ್ಲ ಅಂತವ ನಾನು ಕಷ್ಟಪಡ್ತಿದ್ದೀನಿ. ಬಂದು ನಗಾಡ್ಕೊಂಡು ನಿಂತವಳಿಲ್ಲಿ. ಹೋಗೆ ಮಂತವೇನು ಕೆಲಸ ಇಲ್ವೇನೆ ನಿನಗೆ? ಬಂದ್ಬಿಡ್ತಾಳೆ ಇಲ್ಲಿ. ಏನಾದರೂ ಒಂಚೂರು ನಮ್ಮ ಮನೆ ತವ ಆಚೆ ನಿಂತ್ಕೊಂಡು ಯಾರು ಮಾತಾಡೋಂಗಿಲ್ಲ. ಸರ್ರ ನೋಡ್ಬತ್ತಲ್ಲ ಅವ್ರ ಮನೆ ಕಡೆಯಿಂದವ. ಅಡುಗೆ ಗಿಡ್ಗೆ ಏನು ಮಾಡೋದೈತೆ ಇಲ್ವ ನಿನಗೆ? ಹೋಗಿ ನಿಮ್ಮ ಮನೆ ಕೆಲಸ ನೋಡ್ಕೊ ನೀನು. ಇಲ್ಲಿಗೆ ಯಾಕೆ ಬಂದೆ ನೀನು? ನನ್ನೇ ಆಡ್ಕೊಂತಿದ್ಯಾ? ಯಾಕೆ ಬಂದೆ ಅಂತವ ಗೌರಕ್ಕ? ಸರಿ ಬಿಡವ, ಆಯಿತು, ಬರೋಕ್ಕಿಲ್ಲ. ಇನ್ನೊಂದು ಕೀತೆ ಏನಾದರೂ ಅದು ಮಾತಾಡಬೇಕಿತ್ತು, ಈ ಸುದ್ದಿ ಮಾತಾಡಬೇಕಿತ್ತು. ಯಾರು ಓಡೋದ್ಲು, ಯಾರು ಬಂದ್ಲು, ಯಾರ ಮನೆ ಬಸ್ರಿ ಎಲ್ಲವ ಏನಾದ್ರು ಕೇಳೋಕೆ ಬಂದೆ ನೀನು. ಅವಾಗ ಐತ್ಕಂಡು ಗೌರಕ್ಕ ನಿನಗೆ. ಏನೋ ಹೋಗ್ಲಿ ಅಂತವ, ಏನಾತಪ್ಪ ಅಂತವ ನೋಡೋಕೆ ಬಂದರೆ ನನ್ನೇ ಬೋಯ್ದು ಕಳಿಸ್ತಿದ್ಯಾ ನೀನು. ಬಾ, ಇನ್ನೊಂದು ಕೀತೆ ನಮ್ಮ ಮನೆ ಕಡೆಗೆ ಐತೆ. ನಾನಿನ್ನು ನಿನ್ನ ಕೂಟ ಮಾತಾಡ್ಬಿಟ್ರೆ ಕೇಳು. ಸಾವಿತ್ರಿ ಸುಮ್ಮನೆ ಹೋಗಿ ಮನೆ ತವ. ಅತ್ತೆ ಮೊದಲೇ ಬೇದಿ ಆಗೈತೆ ಅಂತವ ಹಂಗೆ ಆಡ್ತಾವ್ರಿ. ನೀನು ಬೇರೆ ಬಂದು ಆಡ್ಕೊಂಡ್ರೆ ಅದಕ್ಕೆ ಹಂಗೆ ಅಂದ್ರು ಕಣಂತೆ. ಹೋಗಿ ಸುಮ್ಮನೆ. ಇದು ಯಾಕೆ ಹಿಂಗೆ ಆಡಿಯ ನಿನ್ನ ಒಲೆಯ? ಒಳ್ಳೆ ಚಿಕ್ಕ ಐಕ್ಲಂಗೆ ನಾನು ಮಾತಾಡೋಕ್ಕಿಲ್ಲ ಹಂಗೆ ಹೆಂಗೆ ಅಂದ್ಕೊಂಡು. ಈ ಮಂಜೆಲ್ಲೋದ್ನೂ ಗೊತ್ತಿಲ್ಲ ಕಣೆ ಸಾವಿತ್ರಿ. ನಿಮ್ಮ ಹುಡುಗ ಅವನ ಮನೆ ತವ? ನಿನ್ನ ತಂಗಿ ಮಗ ಬಂದಿದ್ದಲ್ಲ ಅವನೇನೆ ಅವನು? ಪಾಪಣ್ಣನ? ಇಲ್ಲ ಕಣೆ, ಹೊಂಟೋದ ಅವನು. ಮೊನ್ನೆ ಹೋದ. ಈ ಸ್ಕೂಲ್ ಬೇರೆ ಇರ್ತದೆ, ಎಷ್ಟು ದಿನ ಇರ್ಸ್ಕತೆ ಕಳ್ಸಕ್ಕ ಅಂತ ನನ್ನ ತಂಗಿ ಫೋನ್ ಮಾಡಿದ್ಲು. ಅದಕ್ಕೆ ಬಸ್ ಹಚ್ಚಿದ ಕಣೆ ಇಲ್ಲಿಂದನೇ. ಅವನೇ ಬಸ್ಸಲ್ಲಿ ಹೋದ. ಆತಾಗಿ ದೊಡ್ಡನಾಗನಲ್ಲ ಈಗೇನು, ಬಸ್ಸಲ್ಲಿ ಓಡಾಡ್ತಾನೆ ಒಬ್ಬನೇ. ಅಯ್ಯೋ ಈಗಿನ ಮಕ್ಳೇನು ತಗೊಳವ, ಏನು ಕೇಳಂಗಿಲ್ಲ. ಅವರೇ ಬಸ್ ಓಡಿಸ್ಕೊಂಡು ಹೋದ್ರು ಹೊಂಟ್ರು. ನಮ್ಮ ಥರ ಅಲ್ಕಣೆ ಈಗಿನ ಮಕ್ಕಳು. ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋಕ್ಕೆ ಎಷ್ಟು ಎದ್ರಕೊಂಡು ಹೋಯ್ತಾಯಿದ್ದು. ಈಗಿನ ಮಕ್ಕಳು ಬೆಂಗಳೂರಿಗೆ ಎಲ್ಲ ಹೋಗ್ಬಿಟ್ಟು ಬರ್ತಾರೆ ಕಣೆ. ಒಬ್ಬೊಬ್ಬರೇ ಹೋಯ್ತಾರೆ. ನಮ್ಮ ಮಂಜರಿಯ ಅಯ್ಯೋ ಎಲ್ಲಿ ಕಳಿಸಿದ್ರು ಹೋಯ್ತಾನೆ. ಏನು ಪಾರಿನಿ ಕಳಿಸಿದ್ರು ಹೊಂಟೋಯ್ತಾನೆ ಅವನೇ ಒಬ್ಬನೇ ಮಾತಾಡ್ಸ್ಕೊಂಡು ಎಲ್ಲನೂ. ಅಂತ ಪ್ರಚಂಡ ಮಕ್ಕಳು ಕಣೆ ಈಗಿನವು. ಏನಂತೆ ತಗ ಅವ್ರಿಗೆ. ಮತ್ತೀಗ ಏನು ಮಾಡೋದಪ್ಪ? ಈ ಮಂಜು ಎತ್ಲಾಗ ಹೋದ್ನ ಏನೋ ಗೊತ್ತಿಲ್ಲ. ಮಾತ್ರೆ ಬೇರೆ ತೋರಿಸ್ಬೇಕು.
ತರಿಸ್ಬೇಡಿ ಸುಮ್ಮನೆ ಈಗಲೇ. ನಿಮ್ಮ ಅತ್ತೆ ಇನ್ನೊಂದು 4 ಸರಿ ಹೋಗಿ ಬರಲಿ ಬಾತ್ರೂಮ್ಗೆ, ಗೊತ್ತಾಗಲಿ ಮಟನ್ ಸಾರು ಉಣ್ಬಾರ್ದು ಅಷ್ಟೊಂದು ಅಂತವ. ಹೇಳಿದ ಮಾತು ಕೇಳ್ದಂಗೆ ಓಡೋಗಿ ಮಟನ್ ಸಾರು ಅಂತ ಉಣ್ತದಲ್ಲ. ನಂಗಂತೂ ಹಸಿ ನಂಗೂ ಗೊತ್ತಾಗಲ್ಲ ಕಣೆ. ನಿಮ್ಮ ಅತ್ತೆ ಪರಿಸ್ಥಿತಿ ನೋಡ್ಕೊಂಡು ಅಲ್ಲೋಗಿ ಹೆಂಗೆ ನಿಂತೈತೆ ನೋಡಲಿ. ಆಗ್ಬೇಕು ನಿಮ್ಮ ಅತ್ತೆಗೆ ಹಿಂಗೆ ಆಗ್ಬೇಕು ಕಣೆ. ಯಾವಾಗ ನೋಡಿದ್ರು ನನಗೆ ಮಟನ್ ಹಾಕ್ಲಿಲ್ಲ, ನನಗೆ ಮೂಳೆ ಹಾಕ್ಲಿಲ್ಲ ಅಂತವ ಜಗಳ ಆಡ್ಕೊಂಡು ತಿಂತಾ ಇರ್ತದೆ. ಒಂದು ಕಿತ ತಿಂದ್ರು ಒಂಥರ 3 ಹೊತ್ತು ಅದನ್ನೇ ತಿಂದರೆ ದೇವರು ಸರಿಯಾಗಿ ಮಾಡಂತಾಗ ನಿಮ್ಮ ಅತ್ತಿಗೆ ಇನ್ನೊಂದು ಕತಿ ತಿನ್ನಬಾರ್ದು ಅಂತವ. ಗೊತ್ತಾಗಲಿ ಈ ಅಮ್ಮಂಗೆ. ಓಡಾಡಲಿ ಸುಮ್ಮನೆ ಇನ್ನೊಂದಿಟ. ಸುಮ್ಮನೆ ಪಾಪ ಸುಸ್ತಾಯ್ತದೆ. ನೀನೇನು ಹೇಳ್ತಿ ಕಣವ ಓಡಾಡಲಿ ಅಂತವ. ಆಮೇಲೆ ಸುಸ್ತಾದ್ರೆ ನೋಡ್ಕೊಳ್ಳಲ್ಲ ನಾನೇ ತಾನೇ. ಇನ್ಯಾರು ಬಂದಾರ ನೋಡ್ಕೊಳ್ಳೋಕ್ಕೆ ಅಂತವ. ಆಮೇಲೆ ಎತ್ತು ಕೂರ್ಸೋಕ್ಕೂ ಆಗೋಕ್ಕಿಲ್ಲ. ಅಯ್ಯೋ ನಮ್ಮ ಹತ್ತಿರ ಗಾತ್ರಕ್ಕೆ ಎಲ್ಲಿ ಹೇಳ್ಸೋಣ ಎಲ್ಲಿ ಕೂರ್ಸೋಣ ಸಾಕಾಯ್ತದ. ಆಮೇಲೆ ಸುಮ್ಮನಿರು. ನೀನೇನು ಒಡ ಅಂದ್ಕೊಂಡು ಹೇಳ್ಬಿಡ್ತೀಯ. ನೀನು ಬಂದ್ಯಾ ನೋಡ್ಕೊಳಕ್ಕೆ? ಕೂತ್ಕೊಳ್ಳೆ. ನೀನು ಇವಾಗ ಜಾಸ್ತಿ ರೇಗಿಸ್ಬೇಡ ಅತ್ತೇನು, ಸುಮ್ಮನಿರು. ಸುಮ್ಮನಿರ ಮಜವಾಗೈತೆ. ನೀನು ಒಳ್ಳೆ ಯಾದ್ರ ಪೋಕ್ಲಿ ಬಿದ್ರದೋರ್ನೆ ಆಡ್ದಂಗೆ ಆಡ್ತೀಯ. ಎದ್ರಕೊಂಡು ಯಾವಾಗಲೂ ಅತ್ತೆ 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 ಅಂದ್ಕೊಂಡು. ಕೂತ್ಕ. ನಮ್ಮ ಅತ್ತೆ ನೀ ಹೆಂಗೆ ಗೋಳು ಇಟ್ಕೊಂಡಿದ್ದೀನಿ ಅಂತ ನೋಡ್ಬೇಕಿತ್ತು ನೀನು. ಒಂದು ಕಿತ ಏನವ ಹೇಳಕ್ಕೆ ಬಂದ್ರು ಕಣೆ. ಹಿಂಗೆ ನಮ್ಮ ಅತ್ತೆ ಏನು ಇಷ್ಟೊಂದು ಖರ್ಚು ಮಾಡ್ತೀಯಲ್ಲ, ದುಡ್ಡು ಉಳ್ಸೋಕ್ಕಾಗಕ್ಕಿಲ್ವ ಹಂಗೆ ಹಿಂಗೆ ಅಂತವ ಹೇಳಕ್ಕೆ ಬಂದರು ಕಣೆ. ನಾನು ಸಿಕ್ಕಿದ್ದೆ ಚಾನ್ಸು ಅಂತವ. ನಮ್ಮ ಮನೆ ಇರ್ತಾವೆ ದುಡ್ಡೆಲ್ಲ ವೀಸ್ಕಿ ನಮ್ಮ ಅತ್ತೆ ಕೈಲಿ ಕೊಟ್ಟು ಒಂದು ಉಪ್ಪು ತರಬೇಕು ಅಂದರೆ ನಮ್ಮ ಅತ್ತೆನ ಕೇಳೋದು. ಆಮೇಲೆ ಒಂದು ಏನಾದರೂ ಒಂದು ಸಾಸಿವೆ ತರಬೇಕು ಅಂತ ನಮ್ಮ ಅತ್ತೆನ ಕೇಳೋದು, ಜೀರಿಗೆ ತರಬೇಕು ಅಂತ ನಮ್ಮ ಅತ್ತೆನೇ ಕೇಳೋದು. ಎಲ್ಲ ಸಾಮಾನಿಗೂ ಕೇಳಿದ್ದೀನಿ ಕಣೆ. ಆಮೇಲೆ ಬೇಕಾದ ಬಟ್ಟೆ ಎಲ್ಲವ ತಗೊಂಬಿಟ್ಟೆ. ನಾನು ಹಿಂಗೆ ಕಣತ್ತೆ ತಿಂಗಳ ತಗೊಳ್ಳೋದು. ಆದರೂ ನಿಮ್ಮ ಮಗ ಉಳಿಸ್ತಾನೆ ಅಂತೆಲ್ಲ ನಾಟಕ ಮಾಡ್ಕೊಂಡು ಬಟ್ಟೆ ಗಿಟ್ಟೆ ಚಪ್ಪಲಿ ಗಿಪ್ಲಿ ಎಲ್ಲನೂ ತಗೊಂಡು ಮಜಾ ಉಡಾಯಿಸ್ಬಿಟ್ಟು ಕೊನೆದಾಗಿ ಅವತ್ತು ತಿಂಗಳು ಕೊನೆಯಲ್ಲಿ ಕೇಳಿದೆ ಕಣೆ. ಅತ್ತೆ ಎಷ್ಟತ್ತೆ ಉಳಿಸಿದ್ದೀರಾ? ನನ್ನ ಗಂಡಂಗೆ ಮಾತ್ರ ಇಷ್ಟು ಉಳಿಸ್ತಿದ್ದೀರಾ ಅಷ್ಟು ಉಳಿಸ್ತಿದ್ದೀರಾ ಅಂತಿದ್ರಲ್ಲ, ಎಷ್ಟು ಉಳಿಸಿದ್ದೀರಾ ಅಂದರೆ ನಮ್ಮ ಅತ್ತೆ ತಾವು ಏನೂ ಇಲ್ಲ. ಎಲ್ಲಿದ್ದದು ಅವ್ರ ದುಡ್ಡನ್ನೇ ಎಲ್ಲ ಕೊಟ್ಟು ಅವ್ರು ಖರ್ಚು ಮಾಡ್ಕೊಳಕ್ಕೆ. ಮತ್ತು ಒಬ್ರ ಮೇಲೆ ಹಿಂಗೆಲ್ಲ ಆಡಬಾರ್ದು ಕಣಿ. ನಮ್ಮ ಅತ್ತೆ ಅವತ್ತಿಂದ ನೋಡು ವ್ಯವಹಾರ ಇದಕ್ಕೆ ಬರಲಿಲ್ಲ, ವ್ಯವಹಾರನೂ ಕೇಳಲಿಲ್ಲ, ಏನೂ ಇಲ್ಲ. ನನಗೆ ಸವಾಸನೆ ಬ್ಯಾಡ್ಕೊಂಡ್ರವ, ನೀವೇ ಏನಾದರೂ ಉಳಿಸ್ಕೊಳ್ರಿ, ಹಂಗಾರು ಸಂಸಾರ ಮಾಡ್ಕೊಳ್ರಿ, ನನಗೇನಾಗಬೇಕು ಅಂತ ಬಿಟ್ಬಿಟ್ಲು ಕಣೆ ನಮ್ಮ ಅತ್ತೆ. ಹಂಗೆ ಮಾಡಬೇಕು ಅತ್ತೆದಿರಿಗೆ. ನೀನೊಬ್ರು ಇದೆಯಾ ಕೂತ್ಕ. ನಿನಗೇನು ಗೊತ್ತಾಗಲ್ಲ ಕಣಂತ ಈಗಲೇ ತೋರಿಸ್ಬೇಡ. ಬೇದಿ ಮಾತ್ರ ಮಂಜ ಕಾಣ್ತಿಲ್ಲ ಅಂತ ನಾಟಕ ಮಾಡೋಣ ಸುಮ್ಮನಿರೇ. ಲೇ ಸುಮಾ, ಇದು ಯಾಕೆ ಆ ಸಾವಿತ್ರಿ ಜೊತೆಲಿ ಮಾತಾಡ್ಕೊಂಡು ನಿಂತಿದ್ದೀನಿ? ನಿನಗೇನೆ ಬಂದಿರೋದು? ನಿಂಗೇನು ಬಂದಿರೋದು? ದೊಡ್ಡ ರೋಗ ಬಾರೇಲಿ ಆತಿಲ್ಲ. ನನಗೆ ನಿಂತ್ಕೊಳಕ್ಕೆ ಆತಿಲ್ಲ, ಕೂತ್ಕೊಳಕ್ಕೆ ಆಗ್ತಿಲ್ಲ. ಎಷ್ಟು ಸರಿ ಬಾತ್ರೂಮ್ಗೆ ಹೋಗೋಣ ನಾನು. ನೀವು ನೋಡು ತಮಾಷೆ ಮಾಡ್ಕೊಂಡು ನಿಂತ್ಕೊಂಡು ಮಾತಾಡ್ತಿದ್ದೀರಲ್ರೇ. ನಿಮ್ಮ ಮನೆ ಕಾಯುವಾಗ ಬರ್ರೇ ಇಲ್ಲಿ ಇಬ್ರೂ. ಒಂದಿಟ್ಟು ಕೂರಿಸ್ ಬರ್ರೆ, ನನ್ನ ಕೈಲಿ ಆಯ್ತಾ ಇಲ್ಲ. ಯಪ್ಪ ದೇವ್ರೇ ನೀನೇ ಕಾಪಾಡಪ್ಪ. ಲೇ ಆ ಮಂಜನ್ ಕಳ್ಸಿ ಒಂದು ಮಾತ್ರ ತೋರಿಸೆ. ಅಯ್ಯೋ ಅತ್ತೆ, ಈ ಮಂಜು ಬೇರೆ ಎಲ್ಲೂ ಕಾಣ್ತಿಲ್ ಕಣತ್ತೆ. ಎಲ್ಲೊಂದು ಏನೋ ಗೊತ್ತಿಲ್ಲ. ಮಾವ ಹಿಂಗೆ ಫೋನ್ ಮಾಡಿ ಹೇಳೋಣ ಬರ್ಬೇಕಾದ್ರೆ ಮಾತ್ರೆ ತಗೊಂಬನ್ನಿ ಅಂತವ. ಹೆಂಗೆ ಹೊಲ್ತ ಹೋಗೋವ್ರಲ್ಲ ಆ ಕಡೆಯಿಂದ ಬತ್ತವ ಮಾತ್ರೆ ತಗೊಂಬತ್ತಾರೆ ತಗೊಳೈತೆ. ಹೇಳೋಣ ಫೋನ್ ಮಾಡಿ. ಅಯ್ಯೋ ಸರಿ ಕಣವ, ಯಾರಿಗೋ ಒಬ್ರಿಗೆ ಹೇಳವ ಅತ್ತಾಗ ನನ್ನ ಕೈಲಿ ಆಯ್ತಾ ಇಲ್ಲ ಕಣಂತೆ. ಯಪ್ಪ ದೇವ್ರೇ, ಈ ನಮ್ಮ ಮಗ ಮಂಜೆಲ್ಲೋದ್ನು ಗೊತ್ತಿಲ್ವಲ್ಲ ಹಾಳಾದನು. ಈ ಅಜ್ಜಂಗೆ ಹೇಳಿದ್ರೆ 108 ಬೈತದ ಕಣೆ. ಆಮೇಲೆ ಮಟನ್ ತಿನ್ಬಿಡ್ತೀಯ ಹಿಂಗೆ ಮಾಡ್ಕೊಂತೀಯ ಅಂತವ ಬೈಕೊಂಡು ನಿಂತ್ಕೊಂತದ. ಅದಕ್ಕೆ ನಮ್ಮ ಅಜ್ಜಂಗೆ ಹೇಳೋದು ಬೇಡ ಅಂತವ ಅಂದ್ಕೊಂಡೆ ನಾನು. ಈಗ ಇನ್ನೇನು ಮಾಡೋಕ್ಕಾಗ್ತದ ಪರಿಸ್ಥಿತಿ. ಏನು ಮಗ ಮಂಜದೆಲ್ಲಿ ಹೋಗೋಣ ಏನೋ ಗೊತ್ತಿಲ್ಲ. ಹೇಳೆ ತೆಗಿ ನಿಮ್ಮ ಮಾವಂಗೆ ಫೋನ್ ಮಾಡಿ ಹೇಳು ಒಂದಿಟ್ಟು. ಬೇದಿ ಮಾತ್ರ ತಗೊಂಬನ್ನಿ ಅಂತವ ಹೇಳೆ. ಆಯ್ತಿಲ್ ಕಣೆ, ಆಯ್ತಲ್ಲ ನನ್ನ ಕೈಲಿ. ಯಪ್ಪ ದೇವ್ರೆ, ಹಿಂಗೆಲ್ಲ ಕಷ್ಟ ಕೊಡೋದ್ಕಿನ್ ಕರ್ಕೊಂಬಿಡ್ಬಾರ್ದೇನಪ್ಪ ನೀನು ಬೇಗ. ಯಾಕಪ್ಪ ಹಿಂಗೆ ಮಾಡ್ತೀಯ? ನಾನೇನು ಜಾಸ್ತಿ ತಿಂದಿಲ್ಲ ಕಣಪ್ಪ ಮಟನ್. ಒಂದು ಈಟ್ ತಿಂದೆ ಅಷ್ಟಕ್ಕೆ ಹಿಂಗೆಲ್ಲ ಆಗೋತಲ್ಲಪ್ಪ ದೇವ್ರೆ. ಹೇಳೆ ಸುಮ್ಮ ನೀನೇ, ನಾನು ಜಾಸ್ತಿ ತಿಂದೇನೆ? ಇಲ್ಲ ಕಣತೆ, ಏನು ಜಾಸ್ತಿ ತಿಂದಿಲ್ಲ. ಒಂದು 2-3 ಸಾವಿರ ತಿಂದಿರ ನೀನು ಅಷ್ಟೇ. ಲೇ ನಿಮ್ಮಿಬ್ರಿಗೂ ಇವಾಗ ನೋಡ್ರಿ ಬಾರಿಸಿದ್ರೆ ನಾನು ಬಂದ ಆಮೇಲೆ ನನಗೆ ಶಕ್ತಿ ಬೇರೆ ಇಲ್ಲ ಇವತ್ತು ಬಾರ್ಸೋಕ್ಕೆ. ನಿಂತ್ಕೊಂಡು ನಗಾಡ್ತೀರೇನ್ರಿ ನನ್ನ ಪರಿಸ್ಥಿತಿ ನೋಡ್ಕೊಂಡು? ಲೇ ಬತ್ತೀನಿ ಇರ್ರಿ, ನಿಮಗೆ ಹುಷಾರಾಯ್ತೀನಿ. ನಿನಗೆ ಸಾವಿತ್ರಿ ಜೊತೆಲಿ ಸೇರ್ಕೊಂಡು ನೀನು ರೇಗಿಸ್ತಿದ್ದೀಯಲ್ಲ 2-3 ಸೌಟು ಅಂತವ. ಎಲ್ಲೇ ಇತ್ತು 2-3 ಸೌಟು? 1 ಸೌಟ್ ತಿಂದೇನೋ ಎಲ್ವೋ ಸರಿಯಾಗಿ ನನಗೆ ರೇಗ್ಸಕ್ಕೆ ಬರ್ತಾಳೆ. ಇವಾಗ ನೀನು ರೇಗ್ಸಿದ್ದು ಸಾಕಣವ ತಾಯಿ ನಮ್ಮವ್ವ. ಮೊದಲು ನಿಮ್ಮ ಮಾವಂಗೆ ಫೋನ್ ಮಾಡಿ ಮಾತಾ ತರಿಸಿ. ಇನ್ನೊಂದು ಕಿತ ಹೋಗಿ ಬರೋಣ ಅಂತೈತೆ, ಹೋಗಿ ಬರ್ತೀನಿ. ನೀನು ಮಾತಾ ತರಿಸಿರೋ ಅಷ್ಟೊತ್ತಿಗೆ ಒಂದಿಟ್ಟು ನೀರು ಪಾರು ಏನಾದ್ರು ಕೊಡೆ, ಜೀವ ಉಳಿಸೇ ಆಳದಳೆ, ಜೀವ ಉಳಿಸೇ. ಇಲ್ಲ ಸಾವಿತ್ರಿ ಒಳಗೆ ಬರೋದಿರ ಬಾರ, ಇಲ್ಲ ಇಲ್ಲೇ ಕುತ್ಕಳೆ. ಒಂಚೂರು ಅತ್ತೆಗೆ ನಿಂಬೆಣ್ಣಿನ ಜ್ಯೂಸ್ ಏನಾದ್ರು ಮಾಡ್ಕೊಂಬತ್ತೀನಿ, ಪಾಪ ಸುಸ್ತಾಗೋವರು ಕಣೆ. ಅಯ್ಯೋ ನೋಡೋಕ್ಕಾಯ್ತಲ್ಲ ಹಂಗಾಗೋಗೋರೆ. ಒಂದಿಟ್ಟು ನಿಂಬೆಣ್ಣಿನ ಜ್ಯೂಸು ಏನಾದ್ರು ತತ್ತೀನಿ. ನೀನು ಇಲ್ಲೇ ಕುಂತೀರಿ ಆತಾ? ಆಯ್ತಾಯ್ತು ಹೋಗು. ನಿಂಬೆಣ್ಣಿನ ಜ್ಯೂಸ್ ತತ್ತೀಯ ಎಂತದ್ದು ಕೊಡ್ತೀಯ? ಇನ್ನೊಂದೆಲ್ಲಿ ಜಾಪಾರ್ ಮಾತ್ರ ಹಾಕ್ಬಿಡೋತ್ತಾಗ ನಿಮ್ಮ ಅತ್ತೆಗೆ. ಬೇಗ ಬೇದಿ ಆಗೋಗ್ಲಿ ಚೆನ್ನಾಗತ್ತಾಗಿ. ಇರೋ ಬರವ ಬೊಜ್ಜೆಲ್ಲವ ಕರ್ಕೋಗ್ಬಿಡ್ಬೇಕು ನಿಮ್ಮ ಅತ್ತೆಗೆ. ಹಂಗೆ ಮಾಡು ಹೇಳ್ತೀನಿ.
ಏ ಸುಮ್ಕಿರಿ ಸಾವಿತ್ರಿ, ನಿಂದೊಳ್ಳೆಯ ಎಲ್ಲ ಟೈಮಲ್ಲೂ ನೀನು ಬರೀ ತಮಾಷೆ ಇದ್ದಿದ್ದೆಯಾ. ಇರು ಮೊದಲು ಮಾಮಂಗೆ ಫೋನ್ ಮಾಡಿ ಮಾತಾ ತಗೊಬನ್ನಿ ಅಂತ ಹೇಳ್ತೀನಿ, ಆಮೇಲೆ ಹೋಯ್ತೀನಿ ಜ್ಯೂಸ್ ಮಾಡ್ಕೊಂಬರೋಕ್ಕೆ. ಹಲೋ ಹಲೋ ಮಾವರೇ, ಮಾವರೇ ಅತ್ತೆಗೆ ಯಾಕೋ ಬೆಳಗಿಂದವ ಬೇದಿ ಆಗ್ಬಿಟ್ಟೈತೆ ಕಣ್ ಮಾವರೇ. ಒಂದು 7-8 ಸಲ ಹೋಗೋರೇನವ, ಇವಾಗಲೂ ಮತ್ತೆ ಹೋದ್ರು. ಅದಕ್ಕೆ ಒಂದಿಟ್ಟು ಬರ್ಬೇಕಾದ್ರೆ ಗುಂಡಂಗಡಿಲ್ಲೋ ಎಲ್ಲಾದ್ರೂ ಬೇದಿನಿಲ್ಲ ಮಾತ್ರೆ ಇರೋ ತಗೊಂಬನ್ನಿ ಮಾವರೇ. ನನ್ನ ಮಗ ಮಂಜು ಹುಡುಕ್ತಿದ್ದೀವಿ, ಎಲ್ಲೂ ಸಿಕ್ತಿಲ್ ಕಣ್ ಮಾವರೇ. ಅದಕ್ಕೆ ನಿಮಗೆ ಫೋನ್ ಮಾಡಿದೆ ತಗೊಂಬನ್ನಿ ಅಂತವ. ಆಯ್ತು ಬಿಡಮ್ಮ ತರ್ತೀನಿ. ಅಲ್ಲ ನಿಮ್ಮ ಅತ್ತೆಗೆ ಆಗ್ಬೇಕಾಗಿದ್ದೆ ಸುಮ್ನಿರು. ಎಷ್ಟು ಹೇಳಿದ್ರು ಕೇಳೋಕಿಲ್ಲ. ಮಟನ್ ಸಾರು ಅಂತವ ನಾವು ಮೊಸರನ್ನ ತಿಂದ್ರು ಅವಳು ಇಲ್ಲ ನನಗೆ ಮಟನ್ ಸಾರೇ ಬೇಕು ಅಂತ ಆಟ ಮಾಡ್ಕೊಂಡು ತಿಂತಾಳವಳು. ಆಗ್ಲಿ ಸುಮ್ನಿರು, ಇನ್ನೊಂದ್ಸರಿ 4-5 ಸರಿ ಬೇದಿ ಗೊತ್ತಾಗ್ತದೆ ಇನ್ನೊಂದ್ಸರಿ ತಿನ್ಬಾರ್ದು ಅಂತ ಅವಳಿಗೆ. ಒಂದೊತ್ತು ತಿನ್ನೆ ಬಾಯಿ ಮುಚ್ಕೊಂಡು ಚೆನ್ನಾಗಿದ್ದಾಗ ಒಂದೊತ್ತು ತಿನ್ನೆ, ಬೇಕಿದ್ರೆ ತಂದು ಕೊಡ್ತೀನಿ ಕಣೆ ದಿನವ ಅಂತ ಹೇಳ್ತೀನಿ, ಕೇಳೋಕಿಲ್ಲ. 4 ದಿನದ ಸಾಂಬಾರು 5 ದಿನದ ಸಾಂಬಾರು ಇದ್ರು ಕೂದಿಸ್ಕೊಂಡು ತಿಂತಿರ್ತಾಳೆ. ಹಂಗೆ ನಿಂತಾವ್ ಜಗಳ ಆಗ್ಲಿಲ್ವೇ ನೆನ್ನೆ? ಮಟನ್ ಸಾರು ಸರಿಯಾಗಿ ಹಾಕಿಲ್ಲ ಅಂತವ. ಆಗ್ಬೇಕು ಸುಮ್ನಿರು ನಿಮ್ಮ ಅತ್ತೆಗೆ. ಇನ್ನೂ ಲೇಟಾಗಿ ಬರ್ತೀನಿ ನಾನು ಮಾತ್ರೆ ತಗೊಂಡು, ಇನ್ನೊಂಚೂರು ಅನ್ಭವಿಸ್ಲಿ ಅವಳು, ಅವಾಗ ಗೊತ್ತಾಗ್ತದ ಅವಳಿಗೆ. ಮಾವರೇ ಹಂಗೆಲ್ಲ ಅಂದ್ಬೇಡ್ರಿ, ಸುಮ್ ತಗೊಂಬನ್ರಿ ಮಾವರೇ. ಬಿರಿನ ಸುಸ್ತಾದ್ರೆ ಆಮೇಲೆ ನಾವೇ ನೋಡ್ಬೇಕಾಯ್ತದ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕೋ ಏನೋ ನೋಡೋಣ. ಒಂದಿಟ್ಟು ನಿಂಬೆಹಣ್ಣಿನ ಜ್ಯೂಸ್ ಏನಾದ್ರು ಮಾಡ್ಕೊಡ್ತೀನಿ, ನೀವು ಬೇಗ ಮಾತ್ರೆ ತಗೊಂಬನ್ನಿ ಮಾವರೇ. ಸರಿ ಕಣ್ ಬಿಡಮ್ಮ, ಆಯ್ತು ಬರ್ತೀನಿ. ಅದೇನು ನೋಡ್ತೀರಿ ಇಬ್ರು. ಹುಷಾರಾಗಿ ನೋಡ್ಕೊಳಮ್ಮ. ಆಮೇಲೆ ತಲೆಗೆಲ್ಲ ಸುತ್ತ ಬಿದ್ದವಳು ನೋಡ್ತೀರ ಅಲ್ಲೇ ಬಾತ್ರೂಮ್ ಅವ, ನೀನು ನಿಂತ್ಕೊ ಹೋಗಿ. ಸರಿ ಕಣ್ ಮಾವರೇ, ಆಯ್ತು. ಸಾವಿತ್ರಿ ಸರಿ ಕಣೆ, ಈರೆ ನಾನೊಂದು ಜೊತೆ ನಿಂಬೆಹಣ್ಣಿನ ಪಾನಕ ಮಾಡ್ಕೊಬತ್ತೀನಿ. ಪಾಪ ಅತ್ತೆ ಹಿಂಗೆ ಆಗೋಗೈತಲ್ಲ, ನಂಗೆ ಹೊಸಿ ಬೇಜಾರಾಯ್ತಾ ಇಲ್ಲ. ಇರು ಒಂದಿಟ್ಟು ಪಾನಕ ಬರ್ಕೊಂಬತ್ತೀನಿ, ಒಂಚೂರು ಶಕ್ತಿ ಬರ್ತದೆ. ಅಯ್ಯಯ್ಯೋ ಇವಳೊಬ್ಳು ಹುಚ್ಚಿ. ಅವ್ರ ಅತ್ತೆ ಏನಾದರೂ ಬೈಲಿ ಏನಾದರೂ ಹೇಳಿ ಅತ್ತೆ ಅಂತವ ಸೇವೆ ಮಾಡೋದೇ ಆಯ್ತು ಇವಳಿಗೆ. ಯಾವಾಗಲೂ ಇದೇ ಆಯ್ತಪ್ಪ. ನೋಡಿದ್ರಲ್ಲ ನೀವೆಲ್ಲ. ಅಯ್ಯೋ ಇವಳ್ದೇನು ಕತೆ ಕೇಳ್ತೀರಾ, ಇವಳು ಯಾವಾಗಲೂ ಅತ್ತೆ ಸೇವೆ ಮಾಡೋದ್ರಲ್ಲೇ ಆಗೋದ್ಲು ಈ ಸುಮ. ಸರಿ ನೀವೆಲ್ಲ ಇನ್ನೂ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ವೀಕ್ಷಕರೇ? ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನಮ್ಮ ಎಲ್ಲ ಮುಂದಿನ ವೀಡಿಯೋಗಳನ್ನ ನೋಡ್ಬೋದು, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್, ಸಿಯಾ.